ಕೆಂಪೇಗೌಡರು ಬೆಂಗಳೂರು ನಗರವನ್ನ ನಿರ್ಮಾಣ ಮಾಡೋದಕ್ಕೂ ಮುನ್ನವೇ ಈ ದೇವಸ್ಥಾನ ಅಸ್ತಿತ್ವದಲ್ಲಿತ್ತು. ಮುಂಚೆ ಈ ದೇವಾಲಯ ಬಂಡೆ ದೇವಿ ನೆಲೆಸಿರೋದು ಯಾರಿಗೂ ಗೊತ್ತಿರಲಿಲ್ಲ. ಸರಿಸುಮಾರು 1509ರಲ್ಲಿ ನಂಜಮ್ಮ ಎಂಬಾಕೆ ಈ ಸ್ಥಳದಲ್ಲಿ ಪ್ರತಿದಿನ ಕುರಿ ಕಾಯಿಸ್ತಾ ಇದ್ಲು. ಆದ್ರೆ ಒಂದು ದಿನ ಈಕೆ ಕುರಿ ಮೇಯಿಸ್ತಿದ್ದಾಗ ಇದ್ದಕ್ಕಿದ್ದಂತೆ ಹಿಂದೆ ಇರುವ ಬಂಡೆಯಿಂದ ಒಂದು ಹೆಣ್ಣಿನ ಧ್ವನಿ ಕೇಳಿಸುತ್ತೆ. ನಂಜಮ್ಮ ಭಯದಲ್ಲಿ ಈ ಧ್ವನಿ ಯಾರದ್ದು ಅಂತ ಗಾಬರಿಯಲ್ಲಿ ಕೇಳ್ತಾಳೆ. ಅಲ್ಲಿದ್ದ ಬಂಡೆಯಿಂದ ತಾನು ಮಹಾಕಾಳಿ, ನನಗೆ ಪ್ರತಿನಿತ್ಯ ಪೂಜೆ ಕೈಂಕರ್ಯಗಳು ನಡಿಬೇಕು ಅಂತ ಹೇಳ್ತಾರೆ. ಆದ್ರೆ ನಂಜಮ್ಮ ಈ ಧ್ವನಿಯು ಪಡ್ಡೆ ಹುಡುಗರ ಧ್ವನಿ ಅಂತ ಅಲ್ಲಗಳಿತಾರೆ. ಆದ್ರೆ ಆಕೆಗೆ ಮತ್ತೆ 1 ವಾರದ ಬಳಿಕ ಪುನಃ ಇದೇ ಧ್ವನಿಯನ್ನ ಕೇಳಿಸ್ಕೊಳ್ತಾಳೆ. ಇದನ್ನ ತಾನು ವಾಸಿಸ್ತಾ ಇದ್ದ ಗ್ರಾಮಸ್ಥರ ಗಮನಕ್ಕೆ ಈ ವಿಚಾರವನ್ನು ತಿಳಿಸ್ತಾಳೆ. ಗ್ರಾಮದ ಹಿರಿಯರು ಈ ಪ್ರದೇಶಕ್ಕೆ ಬಂದು ಹುಡುಕಿದಾಗ ಅಲ್ಲಿ 3 ಅಡಿ ಎತ್ತರದ ಬಂಡೆಯೊಂದು ಕಾಣಿಸುತ್ತೆ. ಇನ್ನು ಆ ಬಂಡೆಯ ಮೇಲೆ ಕಾಳಿ ಅಮ್ಮನವರ ರೂಪವನ್ನ ಕಂಡು ಆ ಬಂಡೆಗೆ ಬಂಡೆ ಮಹಾಕಾಳಿ ಅಂತ ಹೆಸರಿಡ್ತಾರೆ. ಅಂದಿನಿಂದ ಈ ಸ್ಥಳದಲ್ಲಿ ಪೂಜೆಯನ್ನ ನಡೆಸ್ಕೊಂಡು ಬರಲಾಗಿದೆ. ಅಂದಿನಿಂದ ಬೆಂಗಳೂರಿನಲ್ಲಿ ಬಂಡೆ ಮಹಾಕಾಳಿ ಅಮ್ಮ ನೆಲೆಸಿದ್ದಾಳೆ ಅಂತ ಹೇಳಲಾಗ್ತಿದೆ.